ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂದು ಸಾಟರ್ಡೆ ಸಂಡೇ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾಟರ್ಡೆ ಬಂದು ನಾನು ಕ್ಯಾಸ್ಟಿಂಗ್ ಪೌಡರನ್ನು ಬುಕ್ ಮಾಡಿದ್ದೆ. ಚಿನ್ನಿಮಗೆ ನಾನು ಈ ರೀತಿ ಹ್ಯಾಂಡ್ಸ್ ಮತ್ತು ಫೋಟೋ ಕ್ಯಾಸ್ಟಿಂಗ್ ಮಾಡೋಣ ಅಂತ ಹೇಳಿ ತುಂಬ ಚೆನ್ನಾಗಿ ಬಂತು. ಬಟ್ ಮಕ್ಕಳು ಮಲಗಿದ್ದಾಗ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾನು ಹಾಗೆ ಟ್ರೈ ಮಾಡಿದೆ. ಇದು 3ನೇ ಕಿಟ್ಟು ನಾನು ಟ್ರೈ ಮಾಡಿರೋದು. ಫೈನಲಾಗಿ ಒಂದು ಸ್ವಲ್ಪ ಚೆನ್ನಾಗಿ ಬಂದಿದೆ. ಬಟ್ ಓಕೆ. ಅದಾದಮೇಲೆ ಹಸ್ಬೆಂಡ್ ಬಂದು ಒಂದು ಸ್ವಲ್ಪ ರೆಸಿಪಿನ ಟ್ರೈ ಮಾಡಿದ್ರು. ಸಂಡೇ ನಾನ್ ವೆಜ್ ಇರಲಿ ಅಂತ ಹೇಳಿ ಈ ರೆಸಿಪಿನ ಟ್ರೈ ಮಾಡಿದ್ರು. ನಾವು ಲೇಡೀಸು ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಂಡು ಮಾಡ್ತೀರಿ. ಬಟ್ ನಮ್ಮ ಹಸ್ಬೆಂಡ್ ನೋಡಿ ಈ ಒಂದು ರೆಸಿಪಿ ಮಾಡೋದಕ್ಕೆ ಎಷ್ಟೊಂದು ಥಿಂಗ್ಸನ್ನು ತೊಗೊಬಂದಿದ್ದಾರೆ. ಯಾವ್ಯಾವ ಮಸಾಲೆ ಹಾಕಬೇಕು ಆ ಮಸಾಲೆ ಎಲ್ಲ ಮನೇಲಿದೆ. ಬಟ್ ಆದ್ರೂ ಮತ್ತೆ ಇನ್ನೊಂದು ಸಲ ತೊಗೊಬಂದು ಹೌದಾ ಇತ್ತಾ ಈ ಮಸಾಲೆ ಮನೇಲಿ ಅಂತ ಹೇಳ್ತಾರೆ. ನೋಡಿ, ಅವರು ಅಡುಗೆ ಮಾಡಬೇಕಾದ್ರೆ ಎಷ್ಟೊಂದು ಪ್ರಿಕಾಷನ್ಸ್ ತೊಗೊತಾರೆ. ನಾವು ಅಡುಗೆ ಮಾಡಬೇಕಾದ್ರೆ ಯಾವುದಿದೆಯೋ ಇಲ್ಲ ಅದನ್ನು ಹಾಕಿ ಅಡುಗೆ ಮಾಡಿ ಕೊಟ್ಬಿಡ್ತೀರಿ. ಇದು ಬಂದು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ನೋಡಿರೋದಂತೆ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ ಮಾತ್ರ. ಕುಕ್ಕರಲ್ಲಿ ಅಂದರೆ ಕ್ಯಾಪಲ್ಲಿ ರಬ್ಬರು ಮತ್ತು ವಿಷಲನ್ನು ತೆಗೆದು ಹಾಕಬೇಕು ಅಂತ ಹೇಳಿದರು. ಬಟ್ ಆ ರೀತಿ ಆಗಲಿಲ್ಲ, ಬಾಯ್ಲ್ ಆಗಲಿಲ್ಲ. ನಾವು 1 ಗ್ಲಾಸ್ ಆಗೋಷ್ಟು ವಾಟರನ್ನು ಹಾಕಿ ಅದರ ಮೇಲೆ ಪ್ಲೇಟನ್ನು ಇಟ್ಟು ಅದರ ಮೇಲೆ ಚಿಕನನ್ನು ಇಟ್ಟು ವಿಷಲನ್ನು ಹಾಕಿ ಬಿಟ್ಟಿದ್ದೆ. ರಬ್ಬರನ್ನು ಹಾಕಿರಲಿಲ್ಲ ನಾನು. ಬಟ್ ತುಂಬ ಚೆನ್ನಾಗಿ ಬಾಯ್ಲ್ ಆಗಿತ್ತು. ಯಾವುದೇ ರೀತಿಯಾದ ಆಯಿಲ್ ಇಲ್ಲದೇ ಈ ರೀತಿ ಸ್ಟೀಮಿಂಗಲ್ಲಿ ಚಿಕನ್ ಮಾಡ್ಕೊಬೋದು. ಬಟ್ ತುಂಬ ಸೂಪರಾಗಿತ್ತು ಟೇಸ್ಟ್ ಮಾತ್ರ. ನಮ್ಮ ಹಸ್ಬೆಂಡು ಹಾಗೇ ತಿಂತಾಯಿದ್ರು. ನಾನಂತೂ ಚಿಕನ್ ತಿನ್ನೋದಿಲ್ಲ. ನನ್ನ ಹಸ್ಬೆಂಡ್ ತಿಂತಾರೆ. ನನಗೆ ನಗು ಬರ್ತಾಯಿತ್ತು. ಯಾಕಂದರೆ ಅಷ್ಟು ಅವ್ರು ಮಾಡಿದ ಅಡುಗೆ ಚೆನ್ನಾಗಿ ಬಂದರೆ ಅವ್ರಿಗೆ ಎಷ್ಟು ಖುಷಿ ನೋಡಿ. ಈ ರೆಸಿಪಿ ಕಂಪ್ಲೀಟ್ ಆಯಿತು. ಅದಾದಮೇಲೆ ಬಳೆ ಶಾಸ್ತ್ರ ಇತ್ತು ನಮ್ಮ ಅಣ್ಣದು ಅಂತ ಹೇಳಿ ಬಳೆ ಶಾಸ್ತ್ರಕ್ಕೆ ಹೊರಟೆ. ಚಿನ್ನಿಮನ ಕರ್ಕೊಂಡು ಹೋಗೋಣ ಅಂಥೇಳಿ ಚಿನ್ನಿಮನು ಸಹ ರೆಡಿ ಮಾಡಿ ಬಳೆ ಶಾಸ್ತ್ರಕ್ಕೆ ಕರ್ಕೊಂಡು ಹೋದೆ. ಬಳೆ ಹಾಕ್ಕೋಬೇಕಾದ್ರೆ ಚಿನ್ನಿಮ ನನ್ನೇ ನೋಡ್ತಾ ಇದ್ಲು. ಬಟ್ ಚಿನ್ನಿಮ ಸೈಜ್ ಯಾವುದೂ ಇರಲಿಲ್ಲ. ಬಳೆ ಸೌಂಡು, ಈ ವಾಟ್ರ್ ಬಾಟ್ಲ್ ಸೌಂಡ್ ಅಂದರೆ ಚಿನ್ನಿಮಗೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ. ಬಳೆಗಳನ್ನೆಲ್ಲ ಇಟ್ಕೊಂಡು ಆಟ ಆಡ್ಕೊಂಡಿದ್ಲು ಚಿನ್ನಿಮ. ಮತ್ತು ಅಲ್ಲಿರೋರೆಲ್ಲ ತುಂಬ ದೃಷ್ಟಿ ಆಗುತ್ತೆ ಮಗುಗೆ, ದೃಷ್ಟಿ ಹಾಕು ಅಂತ ಇದ್ದರು. ಚಿನ್ನಿಮ ಜೊತೆ ಒಂದು ಸ್ವಲ್ಪ ಹೊತ್ತು ಬಳೆಯಲ್ಲಿ ಆಟ ಆಡ್ಕೊಂಡಿದ್ದೆ ನಾನು. ಅದಾದಮೇಲೆ ಅಣ್ಣ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಆಯಿತು. ನಾನು ಎಲ್ಲರ ಜೊತೆಲಿ ಅರಿಶಿನ ಇಟ್ಟು ಅಣ್ಣಗೆ ಅರಿಶಿನ ಶಾಸ್ತ್ರನ ಮುಗಿಸ್ಕೊಟ್ಟೆ. ಅದಾದಮೇಲೆ ಅಣ್ಣಗೆ ಕೊನೆಯದಾಗಿ ಆರತಿ ಮಾಡಬೇಕಂತ ಹೇಳಿ ಆರತಿಯನ್ನು ಮುಗಿಸಿದ ಆದಮೇಲೆ ರಿಸೆಪ್ಷನ್ಗೆ ರೆಡಿ ಆದ್ರಿ. ಮದುವೆ ಬಂದು ಧರ್ಮಸ್ಥಳದಲ್ಲೇ ಮಾಡಿಕೊಂಡು ಅಣ್ಣ ರಿಸೆಪ್ಷನ್ ಮಾತ್ರ ಇಲ್ಲಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸರಿ ಅಂಥೇಳಿ ರಿಸೆಪ್ಷನ್ಗೆ ಹೊರಟ್ರಿ. ರಿಸೆಪ್ಷನ್ಗೆ ಚಿನ್ನಿಮನ ನಾನು ಕರ್ಕೊಂಡೋಗಿಲ್ಲ, ಮನೆಯಲ್ಲೇ ಬಿಟ್ಟು ಬಂದೆ ನಾನು. ಹಸ್ಬೆಂಡ್ ನಾನು ಹೋಗೋಷ್ಟರಲ್ಲಿ ಚಿನ್ನಿಮಗೆ ಅಮ್ಮ ಸರಿ ಮಾಡಿಕೊಟ್ಟಿದ್ರು. ಸರಿನ ತಿನ್ನಿಸ್ಕೊಂಡು ಆಟ ಆಡಿಸ್ಕೊಂಡಿದ್ರು. ಈ ರೀತಿ ಮಕ್ಕಳನ್ನ ಮನೇಲಿ ಬಿಟ್ಬಿಟ್ಟು ಆರಾಮಾಗಿ ಹೋಗ್ಬಿಟ್ಟು ಬಂದುಬಿಡ್ಬೋದು. ಏಕೆಂದರೆ ಮಕ್ಕಳನ್ನ ಯಾರು ನೋಡ್ಕೊಳ್ಳೋರು ಒಬ್ಬರಿದ್ರೆ ಸಾಕು. ಎಲ್ಲ ಒಂದು ಕಷ್ಟದಲ್ಲೂ ಹಸ್ಬೆಂಡ್ ಜೊತೆಲಿ ಇರ್ತಾರಂದರೆ ಅದಕ್ಕಿಂತ ಖುಷಿ ಒಂದು ಹೆಣ್ಣಿಗೆ ಖಂಡಿತವಾಗ್ಲೂ ಇಲ್ಲ. ನಾನು ತುಂಬ ಲಕ್ಕಿ. ಅದಾದಮೇಲೆ ಚಿಂಟುನ ನಿದ್ದೆ ಮಾಡಿಸ್ದೆ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.